ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾನಿಯ ಹಾಗೇನೆ ಅಂಕಣಕಾರರಾಗಿರುವಂತಹ ಹಲ್ದೊಡ್ಡೇರಿ ಸುಧೀಂದ್ರ ಅವರು ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಈಗ ನಮ್ಮಲ್ಲಿ ಸಾಮಾನ್ಯ ಸಮಸ್ಯೆಗಳೇನಾಗುತ್ತೆ ಅಂದ್ರೆ ಎಷ್ಟೊಂದು ಉಪಗ್ರಹಗಳನ್ನ ಉಡ್ಡಯನೆ ಮಾಡ್ತಾ ಇರ್ತೀವಿ ನಮ್ಮ ದೇಶನ ಸೇರ್ಕೊಂಡಾಗೆ ಬಹಳ ದೇಶಗಳು. ಅದು ಆ ಕಕ್ಷೆಯಲ್ಲಿ ತನ್ನ ಕೆಲಸವನ್ನ ಮುಗಿಸಿದ ನಂತರ ಎರಡು ಕೆಲಸಗಳಾಗತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಅದು ಕಾರ್ಯ ನಿಂತೋಗುತ್ತೆ. ಅಂದ್ರೆ ಅದು ಬ್ಯಾಟ್ರಿಗಳು ಕೆಲಸ ಮಾಡದೆ ಅಥವಾ ಯಾವುದೇ ಒಂದು ಅದರ ವ್ಯವಸ್ಥೆ ಕೆಲಸ ಮಾಡದೆ ಅದು ನಿಂತೋಗುತ್ತೆ. ಅದು ಏನಾಗತ್ತೆ ಅಂತಂದ್ರೆ ಅದನ್ನ ಇಲ್ಲಿ ಭೂಮಿಯಿಂದ ಅದನ್ನ ನಿಯಂತ್ರಣ ಮಾಡಕ್ಕಾಗಲ್ಲ. ಅದು ಕಕ್ಷೆಯಿಂದ ಜಾರಿ ಮತ್ತೊಂದ್ ಕಡೆ ಹೋಗ್ಬೋದು. ಅದು ಹೋದಾಗ ಏನಾಗತ್ತೆ ಅಂತಂದ್ರೆ ಅದು ಬೇರೆ ಬೇರೆ ಕಕ್ಷೆಗಳಲ್ಲಿರುವಂತ ಉಪಗ್ರಹಗಳಿಗೆ ಅದರ ಕಾರ್ಯಾಚರಣೆಗೆ ಅಡ್ಡಿ ಮಾಡ್ಬೋದು. ಹಾಗಾಗಿ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಯಾವ ರೀತಿ ನಾವು ನಾಶ ಮಾಡ್ಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಆಮೇಲೆ ಅದು ಸ್ಪೇಸ್ ಡೆಬ್ರೀಸ್ ಅನ್ನೋದು ದೊಡ್ಡ ಈಗ ಎಲ್ಲರೂ ಯೋಚನೆ ಮಾಡ್ತಿರುವಂತ ಒಂದು ದೊಡ್ಡ ಸಮಸ್ಯೆ. ಹಾಗಿದ್ರೆ ಅದನ್ನ ನಾವು ಇಲ್ಲಿ ಭೂಮಿಯಿಂದ ಒಂದು ಲೇಸರ್ ಸಲಾಕೆಯನ್ನ ಕಳಿಸಿ ಆ ಲೇಸರ್ ಸಲಾಕೆಯಿಂದ ಇಲ್ಲಿಂದನೇ ಸುಟ್ಟು ಬಿಡೋದು, ಆ ಲೇಸರ್ ಕಿರಣಗಳಿಂದ ಸುಟ್ಟು ಬಿಡೋದು. ಅದಕ್ಕೆ ಏನು ಅಂತಂದ್ರೆ ನಿಮ್ ನಿಖರವಾಗಿ ಆ ಉಪಗ್ರಹ ಯಾವ ಸಮಯದಲ್ಲಿ ಎಲ್ಲಿರುತ್ತೆ ನೀವು ಇಲ್ಲಿಂದ ಕಳಿಸಿದಾಗ ಅದು ಅದನ್ನ ಕರೆಕ್ಟ್ ಆಗಿ ತಲುಪೋದನ್ನ ನಿಮ್ಗೆ ಚೆನ್ನಾಗಿ ತಂತ್ರಜ್ಞಾನ ಅದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ ಆ ಕೆಲಸ ಮಾಡ್ಬೋದು. ಹಿಂದೆ 1997ರಲ್ಲಿ ಅಮೆರಿಕ ಇದನ್ನ ಪರೀಕ್ಷೆ ಮಾಡಿದೆ. 2007ರಲ್ಲಿ ಚೀನಾ ದೇಶನ ಪರೀಕ್ಷೆ ಮಾಡಿದೆ. ಅದ್ರ ಮಧ್ಯದಲ್ಲಿ ಇದು ರಷ್ಯಾ ಕೂಡ ಪರೀಕ್ಷೆ ಮಾಡಿತ್ತು. ಇದರಲ್ಲಿ ಏನು ಅಂತಂದ್ರೆ ಇದ್ರ ತಂತ್ರಜ್ಞಾನ ಸಾಧನೆ ಅಂತ ನಾವು ಯಾತಕ್ಕೆ ಅನ್ಕೋಬೇಕು ಅಂತಂದ್ರೆ ಎರಡು ರೀತಿನಲ್ಲಿ. ಒಂದು ಈ ರೀತಿ ಈ ಕಕ್ಷೆಯಲ್ಲಿ ಅದು ಒಂದು ನಿಗದಿತ ವೇಗದಲ್ಲಿ ಸುತ್ತುತ್ತಾ ಇರಬೇಕಾದ್ರೆ ಅದನ್ನ ಕರೆಕ್ಟ್ ಆಗಿ ಟ್ರ್ಯಾಕ್ ಮಾಡಿ ಅದನ್ನ ಗುರಿಯಾಗಿಸ್ಕೊಂಡು ಅದು ಯಾವ ಸಮಯದಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಇಲ್ಲಿಂದ ನಮ್ಮ ಲೇಸರ್ ಕಿರಣಗಳನ್ನ ಕಳಿಸಿ ಅದನ್ನ ಅಲ್ಲಿಗೆ ಸುಟ್ಟು ಭಸ್ಮ ಮಾಡೋದು. ಅದರಲ್ಲಿ ಈಗೇನು ಅಂತಂದ್ರೆ ನಾವು ಇಲ್ಲೆಲ್ಲೋ ರಸ್ತೆಯಲ್ಲಿ ನಿಂತ್ಕೊಂಡು ಒಂದು ಹೈವೇನಲ್ಲಿ ಹೋಗ್ತಾರೋ ಒಂದು ಸ್ಪೀಡಿಂಗ್ ಜಾಗವಾರ್ ಕಾರ್ಗೆ ಕಲ್ಲೆಸ್ತು ಅದ್ರ ಗಾಜು ಹೊಡಿಬೇಕು ಅಂತ ನಾವು ಯಾವ ರೀತಿ ಯೋಚನೆ ಮಾಡಿದ್ರೆ ಆಗತ್ತೋ ಆ ರೀತಿ ಅಂತ ಒಂದು ದೊಡ್ಡ ತಂತ್ರಜ್ಞಾನ ಅದರಲ್ಲಿ ನಮ್ಮ ಭಾರತ ಒಂದು ಸಾಧನೆಯನ್ನು ಮಾಡಿದೆ. ಜಗತ್ತಿನ 4 ರಾಷ್ಟ್ರಗಳಲ್ಲಿ ಒಂದು ರಾಷ್ಟ್ರ ಅಂತ ಗುರುತಿಸಿಕೊಂಡಿದೆ. ಸರ್, ಅದು ಸ್ಯಾಟಲೈಟ್ ನಮ್ದೇ ಅಂತ ಹೇಗ್ ಗೊತ್ತಾಗುತ್ತೆ ಅಂತ ಇವರು ಅದನ್ನ ಅದು ಗೊತ್ತಾಗದೇ ಇದ್ರೆ ಇಷ್ಟೊತ್ತಿಗೆ ಯುದ್ಧ ಆಗ್ಬಿಡ್ತಾ ಇತ್ತು. ನೀವು ಬೇರೆ ಸ್ಯಾಟಲೈಟ್ ನೀವು ಮುಟ್ಟಿದ್ರೆ ಅದೇ ಅಂದ್ರೆ ಅಲ್ಲಿ ಆ ಕಕ್ಷೆ ಒಳಗೆ ಯಾವ ರೀತಿಯಾಗಿ ಏನಾಗುತ್ತೆ ಅಂದ್ರೆ ನಾವು ನಮ್ಮ ಸ್ಯಾಟಲೈಟ್ ಅನ್ನ ನಾವು ಟ್ರ್ಯಾಕ್ ಮಾಡ್ಬೋದು. ನಮ್ಮ ಸ್ಯಾಟಲೈಟ್ ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಎಲ್ಲಿದೆ ಅಂತ ನಮ್ಗೆ ಕರೆಕ್ಟ್ ಆಗಿ ಗೊತ್ತು. ಅದರಿಂದನೇ ನಮ್ಗೆ ಯಾವುದೇ ಒಂದು ಉಪಗ್ರಹದ ಚಿತ್ರ ಬೇಕು ಅಂತಂದ್ರು ಇವತ್ತು ನಾವು ಅದರದ್ದು ಚಿತ್ರ ತಗೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಆ ಒಂದು ನಮ್ಮ ಉಪಗ್ರಹ ಈಗ ನಾವು ಈಗ ಬೆಂಗಳೂರಿನ ವಿಧಾನಸೌಧದ ಮೇಲಿನ ಒಂದು ಚಿತ್ರ ಈ ಸಮಯದಲ್ಲಿ 11:45ಕ್ಕೆ ಒಂದು ಚಿತ್ರ ಬೇಕು ಅಂದ್ರೆ 11:45ಕ್ಕೆ ಆ ಉಪಗ್ರಹ ಬಂದು ಅದ್ರ ಮೇಲೆ ವಿಧಾನಸೌಧದ ಮೇಲೆ ಇದ್ದ ಹಾಗೆ ಅದರ ಅಂತರಿಕ್ಷದ ಚಿತ್ರ ತಗೊಳ್ಳುವಷ್ಟು ತಂತ್ರಜ್ಞಾನ ನಮ್ಮಲ್ಲಿದೆ. ಅದರಿಂದ ಯಾವ ಉಪಗ್ರಹ ಯಾವ ಸಮಯದಲ್ಲಿ ಅದು ನಮ್ದೇ ಉಪಗ್ರಹ ಅಂತ ತಿಳ್ಕೊಳ್ಳುವಂತ ತಂತ್ರಜ್ಞಾನಗಳೆಲ್ಲ ನಾವು ಅಲ್ಲ. ಈಗ ನಮ್ದು ಅನ್ನೋದು ಗೊತ್ತಾಗುತ್ತೆ ಸರ್, ಬೇರೆಯವ್ರದ್ದು ಅದೇ ಕಕ್ಷೆಯಲ್ಲಿ ಇರುತ್ತಲ್ಲ ಅದನ್ನ ಅಂದ್ರೆ ಬೇರೆ ಬೇರೆ ಏನಾಗತ್ತೆ ಅಂದ್ರೆ ಒಂದೇ ಸಮಯದಲ್ಲಿ ಒಂದೇ ಉಪಗ್ರಹ ಇರಕ್ ಮಾತ್ರ ಸಾಧ್ಯ ಇರೋದು. ಒಂದ್ ಎತ್ತರ ಇರುತ್ತೆ. ಈಗ ವಿಮಾನಗಳು ಎಷ್ಟೊಂದು ಹಾರಾಡ್ತಾ ಇರುತ್ತಲ್ಲ, ಆ ವಿಮಾನಗಳು ಎಷ್ಟೊಂದು ಹಾರಾಡ್ತಾ ಇದ್ರೆ ಈಗ ಎಲ್ಲಾ ವಿಮಾನಗಳು ಒಂದಕ್ಕೊಂದು ಡಿಕ್ಕಿ ಹಾಕಿ ಅಂತಂದ್ರೆ ಅದಕ್ಕೆ ಯಾವ್ದೋ ಒಂದು ಉಪಗ್ರಹಕ್ಕೆ ನಿರ್ದಿಷ್ಟ ಎತ್ತರದಲ್ಲಿ ನಿರ್ದಿಷ್ಟ ವೇಗದಲ್ಲಿ ಹೋಗ್ಬೇಕು ಅನ್ನೋದು ಒಂದು ಇದಿರುತ್ತೆ, ಪ್ರೋಟೋಕಾಲ್ ಇರುತ್ತೆ. ಅದೇ ತರ ಉಪಗ್ರಹಗಳಿಗೂ ನಾವು ಉಡ್ಡಯನೆ ಮಾಡ್ಬೇಕಾದ್ರೆ ಇಂಥ ಕಕ್ಷೆ ಭೂಮಿಯಿಂದ 36,000 ಕಿಲೋಮೀಟರ್ ಕಕ್ಷೆನಲ್ಲಿ ಈ ಸಮಯದಲ್ಲಿ ಹೀಗೆ ಇರಬೇಕು ಅಂತ ಅಂದ್ಬಿಟ್ಟು ನಮ್ಮ ಇದಕ್ಕಿರುತ್ತೆ. ಇನ್ನೊಬ್ರಿಗೆ 36,000 ಕಿಲೋಮೀಟರ್ಗಿಂತ 1-2 ಕಿಲೋಮೀಟರ್ ಕೆಳಗಡೆ ಇರ್ಬೋದು, ಇನ್ನು ಮತ್ತೊಬ್ರು 1 ಕಿಲೋಮೀಟರ್ ಮೇಲೆ ಇರ್ಬೋದು. ಹಾಗಾಗಿ ಒಂದಕ್ಕೊಂದಕ್ಕೆ ಯಾವ್ದಕ್ಕೂ ಇದಾಗಲ್ಲ. ಅದರಿಂದ ಅವ್ರವ್ರ ಉಪಗ್ರಹಗಳು ಯಾವ್ದು ಅಂತ ಅನ್ನೋದನ್ನ ಗೊತ್ತಿರುತ್ತೆ. ಈಗ ವಿಮಾನಗಳು ಹೇಗೆ ಯುದ್ಧ ವಿಮಾನ ಯಾವ್ದು ಅಂತ ನಮ್ಗೆ ಗೊತ್ತಾಗತ್ತೋ ಅದೇ ರೀತಿ ಈ ಉಪಗ್ರಹನ ಯಾವ್ದು ಅಂತ ಗೊತ್ತಾಗುತ್ತೆ. ಸರ್, ಇದು ಲೋ ಆರ್ಬಿಟ್ ಸ್ಯಾಟಲೈಟ್ ಅನ್ನ ಹೊಡೆದುರುಳಿಸಕ್ಕೆ ಲೋ ಅರ್ತ್ ಆರ್ಬಿಟ್ ಅಂದ್ರೆ ಏನಂತಂದ್ರೆ ನಮ್ಮ ಇದೆಲ್ಲ ಇದೆ ನೋಡಿ. ಈಗ ಈ ನಾವು ಸಂಪರ್ಕ ಉಪಗ್ರಹಗಳೆಲ್ಲ 36,000 ಕಿಲೋಮೀಟರ್ ಎತ್ತರದಲ್ಲಿ ಇರುತ್ತೆ ಭೂಮಧ್ಯ ರೇಖೆ ಮೇಲೆ. ಅದೆಲ್ಲ ಹೈ ಅರ್ತ್ ಆರ್ಬಿಟ್. ಈ ಲೋ ಅರ್ತ್ ಆರ್ಬಿಟ್ ಅದೇನು ಅಂತಂದ್ರೆ ನಮ್ಮ ಹವಾಮಾನ ವೀಕ್ಷಣೆಗೆ, ನಮ್ಮ ರಿಮೋಟ್ ಸೆನ್ಸಿಂಗ್ ಪಿಕ್ಚರ್ಸ್ ತಗೊಳ್ಳೋದಕ್ಕೆ ಅಂತದಕ್ಕೆ ಉಪಯೋಗಿಸುವಂತ ಉಪಗ್ರಹಗಳದು. ಅಂದ್ರೆ 400 ಕಿಲೋಮೀಟರ್ ಇಂದ 1,000 ಕಿಲೋಮೀಟರ್ 1,500 ಕಿಲೋಮೀಟರ್ ಆ ಇದ್ರೊಳಗಿರುತ್ತೆ. ಅಂತದ್ದು ಒಂದನ್ನ ಲೋ ಅರ್ತ್ ಆರ್ಬಿಟ್ ಉಪಗ್ರಹಗಳು ಅಂತ ಕರೀತಾರೆ. ಓಕೆ, ಅಂದ್ರೆ ಈಗ ಆ ಕಕ್ಷೆಯಲ್ಲಿ ಒಂದಿದ್ದಂತಹದ್ದನ್ನ ಈಗ ಹೊಡೆದುಳಿಸಿದಾರಲ್ಲ, ಆ ಒಂದು ಕಕ್ಷೆಗೆ ಈಗ ಮತ್ತೊಂದನ್ನ ಸೇರ್ಪಡೆ ಮಾಡೋದಕ್ಕೆ ಇದ್ ಮಾಡ್ಬೋದಾ ಇವಾಗ? ಅಲ್ಲ, ಅದನ್ನ ಆಮೇಲೆ ಮುಂದೆ ನಾವು ಉಡ್ಡಯನೆ ಮಾಡ್ಬೋದು. ಇನ್ನೊಂದು ಉಡ್ಡಯನೆ ಮಾಡಿ ಅಲ್ಲಿಗೆ ಸೇರಿಸ್ಬೋದು ನಾವು.
ಓಕೆ ಓಕೆ, ಅಂದ್ರೆ ಈಗ ಆ ಒಂದು ಕಕ್ಷೆಗೆ ಈಗ ಭಾರತ ಬೇಕಿದ್ರೆ ನೆಕ್ಸ್ಟ್ ಉಡ್ಡಯನ ಮಾಡಿದಂತ ಅದೇ ಅದೇ ನಾವು ಅದೇ ಕಕ್ಷೆಗೆ ಕಳಿಸ್ಬೋದು, ಬೇರೆ ಕಕ್ಷೆ ಕಳಿಸ್ಬೋದು, ಬೇರೆ ಉಪಗ್ರಹ ಕಳಿಸ್ಬೋದು, ನಮ್ಗೆ ಚಾಯ್ಸ್ ಇರುತ್ತೆ. ಇಲ್ಲಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಹೇಳ್ತಾ ಇದ್ರು ಅಮೆರಿಕ, ರಷ್ಯಾ, ಚೀನಾ ಬಿಟ್ರೆ ಭಾರತನೇ ಮಾಡಿರೋದು ಅಂತ. ಇದುವರೆಗೂ ಆ ಒಂದು ದೇಶಗಳು ಮಾತ್ರ ತಮ್ಮ ಅಂದ್ರೆ ಅದು ಸರ್ ಈಗ ಹೊಡೆದುಳಿಸಿದಾರಲ್ಲ ಅದು ನಮಗೆ ಬೇಡವಾಗಿತ್ತು, ಯೂಸ್ಲೆಸ್ ಆಗಿದೆ ಅಂತ ಅದರ್ಥ. ಹೌದು ಹೌದು ಹೌದು. ಅಂದ್ರೆ ಅದ್ ಯಾವ್ದು ಉಪಯೋಗ ಆಗ್ತಾ ಇಲ್ಲ ಅಲ್ಲಿ ಅಂತ. ಉಪಯೋಗ ನಿಷ್ಕ್ರಿಯ ಆಗಿರೋದು. ಇಲ್ಲಿ ಎರಡು ಇರುತ್ತೆ. ಒಂದು ನಮ್ಮ ತಂತ್ರಜ್ಞಾನವನ್ನ ಪ್ರೂವ್ ಮಾಡ್ಬೇಕು. ಈಗ ಒಂದು ಮಿಸೈಲ್ ಟೆಸ್ಟ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ತಾರೆ, ಒಂದು ಯಾವುದೋ ಒಂದು ಈ ಚಾಲಕರಹಿತ ವಿಮಾನವನ್ನ ಉಡ್ಡಯನ ಮಾಡ್ಬಿಟ್ಟು ಅದು ಆ ಕಡೆ ಬಂದಾಗ ನಮ್ಮ ಉಪಗ್ರಹ ಇದ್ರದ್ದನ್ನ ಕ್ಷಿಪಣಿಯನ್ನ ಕಳಿಸಿ ಅದನ್ನ ಉರುಳಿಸ್ತಲ್ಲ. ಆ ರೀತಿ ಈಗ ಇದಾಗ್ಲೇ ನಿಷ್ಕ್ರಿಯ ಆಗಿರುವಂತ ಉಪಗ್ರಹ ಅಂತರಿಕ್ಷದಲ್ಲಿ ನಾವು ಯಾವ್ದೋ ಒಂದು ಹೊಸದಾಗಿ ಉಡ್ಡಯನ ಮಾಡಿ ಅದನ್ನ ನಾಶ ಮಾಡಕ್ ಆಗಲ್ವಲ್ಲ. ಆ ರೀತಿ ಕಕ್ಷೆಯಲ್ಲಿ ಯಾವ್ದೋ ಒಂದು ನಿರುಪಯುಕ್ತ ಉಪಗ್ರಹ ಇತ್ತಲ್ಲ ಅದ್ರನ್ನ ಇಡಿಸ್ಕೊಂಡು ಅದನ್ನ, ಅಂದ್ರೆ ಇದೆಲ್ಲ ಯೋಜಿತವಾದ ಒಂದು ಕಾರ್ಯಕ್ರಮ ಇದೆ. ಸರಿ, ಅಂದ್ರೆ ಇದುವರೆಗೂ ನಾವು ಈ ಕ್ಷಿಪಣಿ ಅಂದ್ರೆ ಸ್ಯಾಟಲೈಟ್ ಅನ್ನ ಹಾರಿಸುವಂತ ಸಂದರ್ಭದಲ್ಲಿ ಪ್ರತಿ ಬಾರಿ ಕೂಡ ಅಲ್ಲಿ ಹೋಗಿ ಕಕ್ಷೆಯಲ್ಲಿ ಕೂರ್ತಾ ಇದ್ವು, ಅದಾದ್ಮೇಲೆ ಅದು ನಿಷ್ಪ್ರಯೋಜಕ ಆದ್ಮೇಲೆ ಕೂಡ ಏನು ಮಾಡಕ್ಕಾಗಲ್ಲ ಅಲ್ಲ. ಕಕ್ಷೆನಲ್ಲಿ ಅದು ಒಂದು ನಿರ್ದಿಷ್ಟವಾದ ವೇಗದಲ್ಲಿ ಸುತ್ತಾ ಇರಬೇಕು. ಕಕ್ಷೆಯಲ್ಲಿ ಹಾಗೆ ಇಡೋದಕ್ಕಾಗಲ್ಲ. ಅಲ್ಲ ಅದೇ ಸುತ್ತುತ್ತಾ ಇರುತ್ತಲ್ಲ. ಓಕೆ, ಅಲ್ಲ ಅಂದ್ರೆ ಕೆಲವೊಂದು ನಿಷ್ಪ್ರಯೋಜಕ ಆಗಿದ್ರು ಕೂಡ ಏನು ಮಾಡಕ್ ಆಗ್ತಾ ಇರಲಿಲ್ಲ ಇಷ್ಟು ದಿನ ಅಲ್ವಾ? ಹೌದು. ಅಂದ್ರೆ ಇನ್ ಮುಂದೆ ಆ ರೀತಿಯಾದಂತ ನಿಷ್ಪ್ರಯೋಜಕವಾಗಿರುವಂತ ಕೆಲವೊಂದು ಸಮಸ್ಯೆ ಇದೆ ಎಲ್ಲರೂನು. ಈಗೇನು ಅಂತಂದ್ರೆ ಒಂದು, ಈಗ ನಮ್ಮ ನ್ಯೂಕ್ಲಿಯರ್ ಬಾಂಬ್ ಕೇಪಬಿಲಿಟಿನ ನಾವು ಪರೀಕ್ಷೆ ಮಾಡಿ ಬಿಟ್ಟಿದೀವಿ. ಹಾಗನ್ಬಿಟ್ಟು ಪ್ರತಿ ಬಾರಿ ನಾವು ಪರೀಕ್ಷೆ ಮಾಡಕ್ಕಾಗಲ್ಲ. ಇದಕ್ಕೆ ಒಂದು ಅಂತಾರಾಷ್ಟ್ರೀಯ ನಿರ್ಬಂಧ ಕೂಡ ಇದೆ. ಯಾವುದೇ ಒಂದು ದೇಶ ಈ ರೀತಿ ಪರೀಕ್ಷೆ ಮಾಡ್ಬೇಕು ಅಂದ್ರೆ ನಾಳೆ ಎಲ್ಲರೂನು ಒಂದು ಪ್ರಶ್ನೆ ಕೇಳಿದ್ರಿ, ಈಗ ನಮ್ಮ ಉಪಗ್ರಹ ಅಂತಾನೆ ಹೇಗೆ ಗೊತ್ತಾಯ್ತು ಅಂತ. ಒಂದು ಎರಡು ಇದರಲ್ಲಿ ಸಮಸ್ಯೆಗಳು ಉದ್ಭವಿಸಬಹುದು. ಒಂದು, ನನಗೆ ಗೊತ್ತಿದ್ದು ಮತ್ತೊಂದು ದೇಶದ ಉಪಗ್ರಹನ ನಾನು ಇಲ್ಲಿ ಭೂಮಿಯಿಂದ ನಾಶ ಮಾಡೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಅಂತಾರಾಷ್ಟ್ರೀಯ ನಿರ್ಬಂಧ ಇದೆ. ಇದನ್ನ ಎಲ್ಲ ದೇಶಗಳು ಹಾಗೆ ಪರೀಕ್ಷೆ ಮಾಡಕ್ಕಾಗಲ್ಲ. ಅದಕ್ಕೆ ನಾಳೆ ಇನ್ನೂ ಒಂದು ಈ ಅಮೆರಿಕ ಯಾವ ರೀತಿ ನಮ್ಮ ಮೇಲೆ ನಿರ್ಬಂಧ ಇರ್ಬೋದು ಅನ್ನೋದು ಒಂದು ಸಮಸ್ಯೆ ಬರ್ಬೋದು ಇದರಿಂದ. ಯಾಕೆಂತಂದ್ರೆ ಒಂದು, ಈ ನಾಳೆ ಚೀನಾ ಇನ್ನೊಂದು ಮತ್ತೆ ಪ್ರಯೋಗ ಮಾಡ್ಬೋದು. ಹಾಗೇನೆ ಚೀನಾದವರು ನಮ್ಮ ಉಪಗ್ರಹನ ಅದೇ ತರ ನಿಷ್ಕ್ರಿಯ ಮಾಡಕ್ ಸಾಧ್ಯತೆ ಇರುತ್ತೆ. ಅಮೆರಿಕದ ಉಪಗ್ರಹ ನಿಷ್ಕ್ರಿಯತೆ ಮಾಡಕ್ ಸಾಧ್ಯತೆ ಇರುತ್ತೆ. ಅದರಿಂದ ವಾರ್ನ ಸ್ಪೇಸ್ ತಗೊಂಡೋಗುವಂತ ಸಾಧ್ಯತೆಗಳೆಲ್ಲ ಇದ್ರಲ್ಲಿ ಇದೆ. ಆದ್ರೆ ಒಂದೇನು ಅಂತಂದ್ರೆ ನಮ್ಮ ಕೇಪಬಿಲಿಟಿನ ಪ್ರದರ್ಶನ ಪ್ರಾಬ್ಲಿ ಡಿಪ್ಲೊಮ್ಯಾಟಿಕಲಿ ಅದನ್ನ ಯಾವ ರೀತಿ ನಮ್ಮ ದೇಶ ಹ್ಯಾಂಡಲ್ ಮಾಡುತ್ತೆ ಅನ್ನೋದನ್ನ ನಾವು ನಾಳೆ ಗೊತ್ತಾಗತ್ತೆ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅದರಿಂದ ಈಗ ಎಲ್ರೂ ಅದೇ ರೀತಿ ಪರೀಕ್ಷೆ ಮಾಡಕ್ ಆಗಲ್ಲ, ಆಮೇಲೆ ಮಾಡ್ಲೂಬಾರ್ದು. ಅದಕ್ಕೆ ಒಂದು ನಿರ್ಬಂಧಗಳು ಇರುತ್ತೆ ಇದ್ರ ಬಗ್ಗೆ. ಸರ್, ಇನ್ನೊಂದು ಹೇಳ್ತಾ ಇದ್ರೆ ಅದೇ ಈಗ ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಪದೇ ಪದೇ ಆ ತರ ನಾವು ಪ್ರಯೋಗ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಲ್ಲಿ ಎಫೆಕ್ಟ್ ಆಗೋದನ್ನ ನೋಡ್ತೀವಿ. ಇಲ್ಲಿ ಈಗ ಇದನ್ನ ಹೊಡೆದುರುಳಿಸಿದಾರಲ್ಲ, ಅಲ್ಲ ಯಾವ ರೀತಿಯಾದಂತ ಎಫೆಕ್ಟ್ ಆಗುತ್ತೆ? ಏನು ಪ್ರಾಬ್ಲಮ್ ಆಗಲ್ಲ? ಎಫೆಕ್ಟ್ ಆಗುತ್ತೆ. ಈಗ ನಾಳೆ ನಿಮ್ಮ ಒಂದು ಉಪಗ್ರಹನ, ನಮ್ಮ ದೇಶದ ಉಪಗ್ರಹನ ಮತ್ತೊಂದು ದೇಶ ನಾಶ ಮಾಡ್ಬಿಟ್ರೆ ನಮ್ಮ ಬೇರೆ ಬೇರೆ ಕೆಲವು